ನಮಸ್ಕಾರ ಗೆಳೆಯರೆ. ನಾವಿವತ್ತು ನವರಾತ್ರಿಯ 7ನೇ ದಿನದ ತಾಯಿಯಾದಂತಹ ಕಾಳರಾತ್ರಿ ದೇವಿಯ ಕಥೆಯನ್ನು ತಿಳಿದುಕೊಳ್ಳೋಣ. ಈ 7ನೇ ದಿನದ ದೇವಿ ಕಾಳರಾತ್ರಿ ತುಂಬ ವಿಚಿತ್ರವಾದ ರೂಪವಾಗಿದೆ. ಈ ರೂಪದಲ್ಲಿ ತಾಯಿ ತುಂಬ ರೌದ್ರಾವತಾರ ಮತ್ತು ಕಪ್ಪಾಗಿ ಕಾಣುವರು. ಹೆಸರೇ ಹೇಳುವಂತೆ ಇದು ತಾಯಿಯ ಕಾರ್ಗತ್ತಲು ರೂಪವಾಗಿದೆ. ಕತ್ತೆಯ ಮೇಲೆ ಆಕೆ ಸಂಚಾರ ಮಾಡುತ್ತಿರುತ್ತಾರೆ. ಕಾಳರಾತ್ರಿ ದೇವಿಗೆ 4 ಕೈಗಳಿವೆ. ಇದರಲ್ಲಿ ಒಂದರಲ್ಲಿ ಬೆಂಕಿ, ಮತ್ತೊಂದರಲ್ಲಿ ಖಡ್ಗವಿದೆ. ಇನ್ನೆರಡು ಕೈಗಳಿಗೆ ವರ ನೀಡುವ ಮತ್ತು ರಕ್ಷಿಸುವ ಶಕ್ತಿ ಇದೆ. ತಾಯಿ ಕಾಳರಾತ್ರಿ ರೌದ್ರಾವತಾರ ಮತ್ತು ತುಂಬ ಉಗ್ರ ರೂಪದಲ್ಲಿರುವ ತಾಯಿ. ದುರ್ಗೆಯು ಕಾಳರಾತ್ರಿಯಾಗಿ ರೂಪಧಾರಣೆ ಮಾಡಿ ತನ್ನ ಬಂಗಾರದ ಮೈಬಣ್ಣದ ಚರ್ಮವನ್ನು ಕಿತ್ತು ರಾಕ್ಷಸ ವಿರುದ್ಧ ಹೋರಾಡಲು ಹೋಗುವಳು. ಕಾಳರಾತ್ರಿಯು ಕಪ್ಪು ಹಾಗೂ ವಿಚಿತ್ರವಾಗಿ ಕಾಣಿಸುವರು. ಆಕೆಯು ಎಲ್ಲ ರೀತಿಯಿಂದಲೂ ದುಷ್ಟಶಕ್ತಿ, ದುಷ್ಟತೆ ಮತ್ತು ನಕಾರಾತ್ಮಕ ಶಕ್ತಿ, ಭೀತಿ ದೂರ ಮಾಡುವ ಶಕ್ತಿಯನ್ನು ಹೊಂದಿರುತ್ತಾರೆ. ಹಾಗೂ ಆಕೆ ತನ್ನ ಭಕ್ತರಿಗೆ ವರ ನೀಡಿ ರಕ್ಷಿಸುವರು. ಆಕೆಗೆ ತನ್ನ ಭಕ್ತರಿಗೆ ಹೆಚ್ಚಿನ ಸಂತೋಷ ಹಾಗೂ ತೃಪ್ತಿ ಕಾಣಿಸುವಳು. ಇದರಿಂದ ಆಕೆಯನ್ನು ಶುಭಾಂಕರಿ ಅಥವಾ ಪವಿತ್ರವೆಂದು ಪರಿಗಣಿಸಲಾಗಿದೆ. ಈ ಕಾಳರಾತ್ರಿ ದೇವಿ 3 ಭಯಾನಕ ಕಣ್ಣುಗಳನ್ನು ಮತ್ತು 4 ಕೈಗಳನ್ನು ಹೊಂದಿದ್ದಾಳೆ. ಈಕೆಯು ತನ್ನ ಮೇಲಿನ ಬಲಗೈ ವರದ ಮುದ್ರದಲ್ಲಿದೆ ಮತ್ತು ಕೆಳಗಿನ ಬಲಗೈ ಅಭಯ ಮುದ್ರದಲ್ಲಿದೆ. ಎಡಭಾಗದಲ್ಲಿರುವುದು ಒಂದು ಕೈಯಲ್ಲಿ ಕಬ್ಬಿಣದ ಮುಳ್ಳುಗಳಂತಿರುವ ಆಯುಧವನ್ನು ಮತ್ತು ಇನ್ನೊಂದು ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡು ಕತ್ತೆಯ ಮೇಲೆ ಸವಾರಿ ಮಾಡುತ್ತಾಳೆ. ಘೋರ ಕಪ್ಪು ಮೈಬಣ್ಣ ಹೊಂದಿರುವ ಈಕೆ ಬಿಚ್ಚಿದ ದಟ್ಟ ತಲೆಕೂದಲು, ಕೊಳ್ಳಲ್ಲಿ ರುಂಡಮಾಲೆ, ಬಾಯಲ್ಲಿ ಉರಿಯುವ ಬೆಂಕಿಯನ್ನು ಹೊಂದಿದ್ದಾಳೆ. ಪುರಾಣಗಳ ಪ್ರಕಾರ ಕಾಳರಾತ್ರಿ ದೇವಿಯು ಶುಂಭ ನಿಶುಂಭರನ್ನು ಸಂಹಾರ ಮಾಡಲು ಈ ರೂಪವನ್ನು ತೆಗೆದುಕೊಂಡಳು ಎಂದು ಹೇಳಲಾಗುತ್ತದೆ. ತಾಯಿ ಕಾಳರಾತ್ರಿ ಶನಿಗ್ರಹದ ಅಧಿಪತಿ. ಈಕೆ ಕೆಡುಕನ್ನು ಒಳ್ಳೆಯದನ್ನು ಮಾಡಿದ ನೋಡಿಕೊಂಡು ಜನಗಳಿಗೆ ವರವನ್ನು ನೀಡುತ್ತಾರೆ. ಮತ್ತು ದುಷ್ಟನನ್ನು ಶಿಕ್ಷಿಸಿ ಶಿಷ್ಟನ್ನು ರಕ್ಷಿಸಿ ಅವರು ಯಾವಾಗಲೂ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯನ್ನು ಗುರುತಿಸುವುದು ಈ ತಾಯಿಯ ಗುಣ. ಕಾಳರಾತ್ರಿ ತಾಯಿಯನ್ನು ಪೂಜಿಸೋದ್ರಿಂದ ಶನಿಯಿಂದ ಆಗುವಂತಹ ಸಾಡೆ ಸಾತಿ ಪ್ರಭಾವ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಅವರು ಯಾರೇ ತಮ್ಮ ಜನ್ಮಕುಂಡಲ್ಲಿ ಸಾಡೆ ಸಾತಿದ್ರೆ ಅವರು ಈ ದೇವಿಯನ್ನು ಪೂಜಿಸೋದ್ರಿಂದ ಅದನ್ನು ಕೂಡ ಕಮ್ಮಿ ಮಾಡ್ಕೊಬೋದು. ಕಾಳರಾತ್ರಿ ಮಹಾದೇವಿಯ ಮಂತ್ರ ಓಂ ದೇವಿ ಕಾಳರಾತ್ರಯೇ ನಮಃ. ಹಾಗೂ ತಾಯಿ ಕಾಳರಾತ್ರಿಯ ಸ್ತುತಿ ಯಾ ದೇವಿ ಸರ್ವಭೂತೇಷು ಮಾ ಕಾಳರಾತ್ರಿ ರೂಪೇಣ ಸಂಹಿತ ನಮಸ್ತಸ್ಯೈ 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 ನಮೋ ನಮಃ. ಥ್ಯಾಂಕ್ ಯು ಗೆಳೆಯರೆ. ಈ ಮಹಾಕಾಳರಾತ್ರಿಯ ಕಥೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಫಾರ್ವರ್ಡ್ ಮಾಡಿ. ಇದರಿಂದ ನಾವು ಈ ನವರಾತ್ರಿ ಬಗ್ಗೆ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ.